ನಮಸ್ಕಾರ ಎಲ್ಲರಿಗೂ. ಮಾಲ್ವಿಕಾ ಸ್ಪಿರಿಚುವಲ್ ಚಾನೆಲ್ಗೆ ಸ್ವಾಗತ. ಇಂದಿನ ವಿಡಿಯೋ ಗುರುಚರಿತ್ರೆಯ 23ನೇ ಅಧ್ಯಾಯದ ಮೇಲೆ. ಶ್ರೀ ಗುರುಭ್ಯೋ ನಮಃ. ಮರುದಿನ ಕೆಲವರು ತನ್ನ ಎಮ್ಮೆಯನ್ನು ಬಾಡಿಗೆಗೆ ತೆಗೆದುಕೊಳ್ಳಲು ಬ್ರಾಹ್ಮಣನ ಬಳಿಗೆ ಬಂದರು. ಬ್ರಾಹ್ಮಣನು ಎಮ್ಮೆ ಹಾಲು ಕೊಡುವುದರಿಂದ ಅವಳನ್ನು ತೂಕದ ವಸ್ತುಗಳಿಗೆ ಕೊಡುವುದಿಲ್ಲ ಎಂದು ಹೇಳಿದನು. ಜನರು ಅವನ ಮಾತನ್ನು ನಂಬಲಿಲ್ಲ. ಅವಳು ಕೊಡುತ್ತಿದ್ದ 2 ಹಾಲಿನ ಪಾತ್ರೆಗಳನ್ನು ಜನರಿಗೆ ತೋರಿಸಿದನು. ನಿನ್ನೆಯವರೆಗೆ ಬಂಜೆಯಾಗಿದ್ದ ಆಕೆ ಯಾವತ್ತೂ ಗರ್ಭಿಣಿಯಾಗಿರಲಿಲ್ಲ, ಆದರೂ ಹಾಲು ಕೊಡುತ್ತಿದ್ದಾಳೆ. ಈ ಪವಾಡವನ್ನು ಕಂಡು ಎಲ್ಲರೂ ಬೆರಗಾದರು. ಈ ಸುದ್ದಿ ಎಲ್ಲೆಡೆ ಹರಡಿತು ಮತ್ತು ಊರಿನ ಮುಖ್ಯ ಅಧಿಕಾರಿಗೂ ವಿಷಯ ತಿಳಿಯಿತು. ಅವನು ಬ್ರಾಹ್ಮಣನ ಬಳಿಗೆ ಬಂದು ಪವಾಡದ ಬಗ್ಗೆ ಕೇಳಿದನು. ಶ್ರೀ ಗುರುಗಳ ಆಶೀರ್ವಾದದಿಂದ ಈ ಪವಾಡ ಸಂಭವಿಸಿದೆ ಎಂದು ಬ್ರಾಹ್ಮಣನು ಹೇಳಿದನು. ಅವರು ಸಂಗಮ ಕ್ಷೇತ್ರದಲ್ಲಿ ನೆಲೆಸಿದ್ದಾರೆ ಮತ್ತು ಅವರು ತ್ರಿಮೂರ್ತಿಗಳ ಅವತಾರವಾಗಿದ್ದಾರೆ. ನಿನ್ನೆ ಮಧ್ಯಾಹ್ನ ಅವರು ನನ್ನ ಮನೆಗೆ ಭಿಕ್ಷೆಗೆ ಬಂದರು. ಮನೆಯಲ್ಲಿ ಕಾಳು ಇಲ್ಲದ ಕಾರಣ ಭಿಕ್ಷೆಯಾಗಿ ಹಾಲು ಕೊಡುವಂತೆ ಕೇಳಿದರು. ಎಮ್ಮೆ ಬಂಜೆಯಾಗಿದೆ ಎಂದು ನನ್ನ ಹೆಂಡತಿ ಹೇಳಿದಳು. ಸನ್ಯಾಸಿ ಕೋಪಗೊಂಡು ತನ್ನ ಸಮ್ಮುಖದಲ್ಲಿ ಎಮ್ಮೆಗೆ ಹಾಲು ಕೊಡುವಂತೆ ಹೇಳಿದನು. ಇದು ನಿಜವಾಗಿಯೂ ಆಶ್ಚರ್ಯಕರವಾಗಿತ್ತು. ಆ ಸಮಯದಿಂದ ಎಮ್ಮೆ ಹಾಲು ಕೊಡಲು ಪ್ರಾರಂಭಿಸಿತು. ಅವಳು ನಮಗೆ ಕಾಮಧೇನುವಾದಳು. ಇದನ್ನು ಕೇಳಿದ ಗ್ರಾಮಾಧಿಪತಿಯು ತನ್ನ ಹೆಂಡತಿ, ಮಕ್ಕಳು ಮತ್ತು ಇತರ ಪುರುಷರೊಂದಿಗೆ ಸನ್ಯಾಸಿಯನ್ನು ನೋಡಲು ಸಂಗಮ ಕ್ಷೇತ್ರಕ್ಕೆ ಹೋದರು. ಅವರು ಶ್ರೀ ಗುರುಗಳಿಗೆ ನಮಸ್ಕರಿಸಿ ಅವರನ್ನು ಹೊಗಳಲು ಪ್ರಾರಂಭಿಸಿದರು. ಶ್ರೀ ಗುರುಗಳು ಇಲ್ಲಿಗೆ ಬರುವ ಉದ್ದೇಶವೇನು ಎಂದು ಕೇಳಿದರು. ಸ್ವಾಮಿ, ಕಾಡಿನಲ್ಲಿ ವಾಸಿಸುವ ಬದಲು ಮಠ ಸ್ಥಾಪಿಸಿ ಪಟ್ಟಣದಲ್ಲಿ ವಾಸ ಮಾಡಿ ನಮಗೆ ಕಲಕಾಲಕ್ಕೆ ಆಧ್ಯಾತ್ಮಿಕ ಜೀವನಕ್ಕೆ ಮಾರ್ಗದರ್ಶನ ನೀಡಿ ಎಂದು ಅಧಿಕಾರಿ ಕೈಮುಗಿದು ಕೇಳಿದರು. ನಾನು ನಿಮಗಾಗಿ ಮಠವನ್ನು ನಿರ್ಮಿಸುತ್ತೇನೆ. ಶ್ರೀ ಗುರುಗಳು ಸಮಾಜಕ್ಕೆ ತನ್ನನ್ನು ತಾನು ಬಹಿರಂಗಪಡಿಸಲು ಇದು ಸರಿಯಾದ ಸಮಯ ಎಂದು ಭಾವಿಸಿದರು. ಅದರಿಂದ ಅವರು ಈ ಪ್ರಸ್ತಾಪವನ್ನು ಒಪ್ಪಿಕೊಂಡರು. ಅಧಿಕಾರಿಯು ಶ್ರೀ ಗುರುಗಳನ್ನು ಗೌರವಪೂರ್ವಕವಾಗಿ ಪಲ್ಲಕ್ಕಿಯಲ್ಲಿ ಕೂರಿಸಿ ಗಾಣಗಾಪುರಕ್ಕೆ ಸಂಗೀತದ ವಾದ್ಯದೊಂದಿಗೆ ಕರೆದೊಯ್ದರು. ಊರಿನವರೆಲ್ಲ ಗುರುಗಳ ದರ್ಶನಕ್ಕೆ ಬಂದು ಪೂಜೆ ಸಲ್ಲಿಸಿದರು. ಅವರೆಲ್ಲರೂ ಶ್ರೀ ಗುರುವನ್ನು ಶ್ರೀ ಗುರುಗಳಿಗೆ ನಮಸ್ಕಾರ, ನಿಮಗೆ ಜಯವಾಗಲಿ ಎಂದು ಹೊಗಳಿದರು. ಸ್ವಾಮಿಯು ಪಟ್ಟಣದ ದಕ್ಷಿಣ ದ್ವಾರವನ್ನು ತಲುಪಿದರು. ಅಲ್ಲಿ ಒಂದು ಅಶ್ವತ್ಥ ಮರವಿತ್ತು. ಅದರಲ್ಲಿ ಕ್ರೂರ ಬ್ರಹ್ಮ ರಾಕ್ಷಸನು ದೀರ್ಘಕಾಲ ವಾಸಿಸುತ್ತಿದ್ದನು. ಅವನು ತನ್ನ ಹಿಂದಿನ ಜನ್ಮದಲ್ಲಿ ತುಂಬಾ ಕ್ರೂರನಾಗಿದ್ದನು. ಮರದ ಸುತ್ತಲಿನ ಮನೆಗಳೆಲ್ಲ ಅವನಿಂದ ನಾಶವಾದವು. ಶ್ರೀ ಗುರುಗಳು ಮೆರವಣಿಗೆಯಲ್ಲಿ ಬರುತ್ತಿರುವುದನ್ನು ಕಂಡು ರಾಕ್ಷಸನು ಅವರ ಬಳಿಗೆ ಓಡಿ ಹೋದನು. ಅವನು ಅವರ ಪಾದಕಮಲಗಳಿಗೆ ನಮಸ್ಕರಿಸಿ, ಓ ಗುರುವೇ, ದಯವಿಟ್ಟು ನನ್ನನ್ನು ಉದ್ಧಾರ ಮಾಡು. ನಿನ್ನ ದರ್ಶನವು ನನ್ನ ಎಲ್ಲ ಕೆಟ್ಟ ಗುಣಗಳನ್ನು ನಾಶ ಮಾಡಿದೆ ಎಂದು ಹೇಳಿದನು. ಶ್ರೀ ಗುರುಗಳು ಅವನಿಗೆ ಹೇಳಿದರು, ಕೂಡಲೇ ಸಂಗಮ ಕ್ಷೇತ್ರಕ್ಕೆ ಹೋಗು. ನೀನು ಅದರಲ್ಲಿ ಸ್ನಾನ ಮಾಡು. ಆಗ ನಿನ್ನ ಪಾಪಗಳು ತೊಳೆದು ಮುಕ್ತಿ ಸಿಗುತ್ತದೆ. ಶ್ರೀ ಗುರುಗಳ ಸೂಚನೆಯಂತೆ ರಾಕ್ಷಸನು ಸಂಗಮ ಕ್ಷೇತ್ರದಲ್ಲಿ ಸ್ನಾನ ಮಾಡಿ ಹಿಂತಿರುಗಿದನು. ಅವನು ಬಂದು ಗುರುಗಳ ಪಾದಕ್ಕೆ ನಮಸ್ಕರಿಸಿದನು. ಶ್ರೀ ಗುರುಗಳು ರಾಕ್ಷಸನ ತಲೆಯ ಮೇಲೆ ಕೈಯಿಟ್ಟು ಆಶೀರ್ವಾದಿಸಿದರು. ಆಗ ರಾಕ್ಷಸನು ಮನುಷ್ಯನಾಗಿ ಬದಲಾದನು ಮತ್ತು ಅವನ ಶಾಪದಿಂದ ಮುಕ್ತನಾದನು. ಶ್ರೀ ಗುರುಗಳ ಸ್ಮರಣೆಯ ಸಮಯದಲ್ಲಿ ಅವರು ಸ್ಥಳದಿಂದ ಹೊರಟು ಹೋದರು. ಈ ಘಟನೆಯನ್ನು ನೋಡಿದವರೆಲ್ಲರೂ ಹೇಳಿದರು, ಗುರುಗಳೇ, ನೀವು ಮಾತ್ಯ ಜೀವಿಯಲ್ಲ, ನೀವೇ ದತ್ತಾತ್ರೇಯನ ಅವತಾರ. ನಿಮಗೆ ಜಯವಾಗಲಿ, ಓ ಶ್ರೀ ಗುರು ದೇವದತ್ತ ಎಂದು ಹೊಗಳಿದರು. ಕೊಟ್ಟ ಮಾತಿನಂತೆ ಗ್ರಾಮಾಧಿಪತಿಗಳು ಶ್ರೀ ಗುರುಗಳಿಗೆ ಮಠ ಕಟ್ಟಿ ಭಕ್ತಿಯಿಂದ ಪ್ರತಿದಿನ ಪೂಜೆ ಸಲ್ಲಿಸುತ್ತಿದ್ದರು. ಶ್ರೀ ಗುರುಗಳು ಅನುಷ್ಠಾನಕ್ಕಾಗಿ ಪ್ರತಿದಿನ ಸಂಗಮ ಕ್ಷೇತ್ರಕ್ಕೆ ಹೋಗುತ್ತಿದ್ದರು. ಗ್ರಾಮಾಧಿಪತಿ ಪಲ್ಲಕ್ಕಿಯಲ್ಲಿ ಕರೆದುಕೊಂಡು ಹೋಗಿ ಪೂಜೆ ಮುಗಿಯುವವರೆಗೂ ಅವರ ಜೊತೆಯಲ್ಲಿರುತ್ತಿದ್ದರು. ಹೀಗೆ ಗುರುವಿನ ಕೀರ್ತಿಯು ದೂರ ದೂರಕ್ಕೆ ಹರಡಿ ಅವರ ಪಾದಕಮಲಗಳ ಸ್ಪರ್ಶದಿಂದ ಗಾಣಗಾಪುರವು ಪುಣ್ಯಕ್ಷೇತ್ರವಾಯಿತು. ಇದಿಷ್ಟು ಗುರುಚರಿತ್ರೆಯ 23ನೇ ಅಧ್ಯಾಯದ ಬಗ್ಗೆ. ಹೇಗೆ ಶ್ರೀ ಗುರುಗಳ ಕೃಪೆಯಿಂದ ಬ್ರಹ್ಮ ರಾಕ್ಷಸ ಮುಕ್ತನಾದನು
ಮತ್ತು ಹೇಗೆ ಗಾಣಗಾಪುರವು ಶ್ರೀ ಗುರುಗಳ ಪುಣ್ಯಕ್ಷೇತ್ರವಾಯಿತು. ಶ್ರೀ ಗುರುಭ್ಯೋ ನಮಃ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವರಿಗೆ ಶೇರ್ ಮಾಡಿ ಮತ್ತು ಚಾನಲ್ ಸಪೋರ್ಟ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.